Hello students, welcome to Physics Wala. ಹೆಂಗ್ ನಡೀತಾ ಇದೆ ಮಕ್ಕಳ ಪ್ರಿಪರೇಷನ್ಸ್? KCET ಎಕ್ಸಾಮ್ಸಿಗೆ ಜಾಸ್ತಿ ದಿನ ಉಳಿದಿಲ್ಲ. ಓಕೆ, ಯು ಹ್ಯಾವ್ ವೆರಿ ಶಾರ್ಪ್ ಟೈಮ್ ರಿಮೈನಿಂಗ್, ಹೈ ಟೈಮ್ ರಿಮೈನಿಂಗ್. ಓಕೆ, ಈ ಟೈಮಲ್ಲಿ ಗಿವ್ ಅಪ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ದೋಸ್ ಹೂ ಹ್ಯಾವ್ ಪ್ರಿಪೇರ್ಡ್ ನೈಸ್ಲಿ, ಸ್ಟೇ ಆನ್ ಯೋರ್ ಪ್ರಿಪರೇಷನ್ಸ್. PYQs ಅನ್ನ ಅನಲೈಸ್ ಮಾಡಿ, ನಿಮ್ಮ ಟೈಮನ್ನು ಹೆಂಗ್ ಯೂಸ್ ಮಾಡ್ತೀರಾ ಅಥವಾ ಯುಟಿಲೈಸ್ ಮಾಡ್ತೀರಾ KCET ಎಕ್ಸಾಮಲ್ಲಿ, ಅದನ್ನ ಫೋಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಆರ್ ಎಲ್ಸ್ ಅನಲೈಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಮ್ಯಾಥ್ಸ್ ಅಲ್ಲಿ ಇಷ್ಟು ಟೈಮ್ ಹೋಗ್ತಿದೆ ಈ ಪರ್ಟಿಕ್ಯುಲರ್ ಕ್ವಶನ್, ಅದನ್ನ ಲಾಸ್ಟಿಗೆ ಇಡೋಣ. ಸ್ವಲ್ಪ ಜನ ಇಂಟಿಗ್ರೇಷನ್ ಅಲ್ಲಿ ಜಾಸ್ತಿ ಟೈಮ್ ತಗೋತಾರೆ, ಸ್ವಲ್ಪ ಜನ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಜಾಸ್ತಿ ಟೈಮ್ ತಗೋತಾರೆ. ಎವ್ರಿ ಒನ್ಸ್ ವಾಟ್ ಎವರ್ ಫ್ರೀಕ್ವೆನ್ಸಿ ಆಫ್ ಸಾಲ್ವಿಂಗ್ ದ ಕ್ವಶನ್ ಇಸ್ ದರ್ ಸೇಮ್ ಇರಲ್ಲ. ಸೊ ಅದನ್ನ ಅನಲೈಸ್ ಮಾಡೋ ಟೈಮ್ ಬಂತು ಇವಾಗ. ಓಕೆ, ಕೆಲವೊಂದು ಜನ ಪ್ರಿಪೇರ್ ಆಗಿರ್ತಾರೆ, ಬಟ್ ದೇ ವಿಲ್ ನಾಟ್ ಬಿ ಕಾನ್ಫಿಡೆಂಟ್ ಇನ್ಸೈಡ್. ಕೆಲವೊಂದು ಜನ ಪ್ರಿಪೇರ್ ಆಗಿರಲ್ಲ. ಓಕೆ, ನೋ, ಎವ್ರಿ ಒನ್ ವಿಲ್ ಬಿ ಪ್ರಿಪೇರ್ಡ್, ಡೋಂಟ್ ಥಿಂಕ್ ಲೈಕ್ ದಟ್. ಪ್ರಿಪ್ರೇಷನ್ಸ್ ಅಂತೂ ಮಾಡಿರ್ತೀರಾ, ಬಟ್ ಡೆಫಿನೆಟ್ಲಿ ಫ್ಯೂ ಸ್ಟೂಡೆಂಟ್ಸ್ ವಿಲ್ ಬಿ ದರ್. ಸರ್ ನಂಗೆ ಅಟ್ಲೀಸ್ಟ್ 25 to 30 ಮಾರ್ಕ್ಸ್ ಸಿಕ್ಕರೆ ಸಾಕು. ಸೊ ಅವರಿಗೆ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಸ್ಟ್ರಾಟಜಿಯನ್ನ ಪ್ರಿಪೇರ್ ಮಾಡಿದ್ದೀನಿ. ಅದು ಯಾವುದಂದ್ರೆ KCET 2025 ಮೋಸ್ಟ್ ಸ್ಕೋರಿಂಗ್ ಮ್ಯಾಥ್ಸ್ ಚಾಪ್ಟರ್ಸ್ ಯು ಕಾಂಟ್ ಇಗ್ನೋರ್. ಓಕೆ, ಸೊ ಮ್ಯಾಥ್ಸ್ ಅಲ್ಲಿ ಯಾವ್ಯಾವ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅದನ್ನ ನೀವು ಇಗ್ನೋರೇ ಮಾಡಬಾರ್ದು. ಯು ಶುಡ್ ನಾಟ್ ಇಗ್ನೋರ್ ದಟ್. ದೋಸ್ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಡೂ ಇಟ್ ಟುಡೇ. ಓಕೆ, ಎಸ್. ಸೊ ಹಂಗಿದ್ರೆ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ನೋಡಿ, ವೆನ್ ವಿ ಟಾಕ್ ಅಬೌಟ್ ದಿಸ್ ಟಾಪಿಕ್ಸ್ ಯು ಕ್ಯಾನಾಟ್ ಮಿಸ್. ನೀವು ಯಾವ ಟಾಪಿಕ್ಸ್ ಅನ್ನ ಮಿಸ್ ಮಾಡಬಾರ್ದು, ಯು ಶುಡ್ ನಾಟ್ ಮಿಸ್. ಏನೂ ಆಗಲಿ, 1 hour ಕೂಡ ಉಳಿದಿದೆ ಆ ಎಕ್ಸಾಮಿಗೆ. 1 hour ತುಂಬಾನೇ ಕಡಿಮೆ ಆಯಿತು. 1 day ಉಳಿದಿದೆ ಆ ಎಕ್ಸಾಮಿಗೆ, ನಾಳೆ ಎಕ್ಸಾಮ್ ಇದೆಯಾ, ಈ ಟಾಪಿಕ್ಸ್ ಅನ್ನ ಖಂಡಿತ ಮಾಡಿ ಸ್ಟೂಡೆಂಟ್ಸ್. ಡೆಫಿನೆಟ್ಲಿ ಯು ಕೆನಾಟ್ ಮಿಸ್ ದಿಸ್. ಕರೆಕ್ಟ್, ಬಿಕಾಸ್ ಮ್ಯಾಟ್ರೈಸಿಸ್ ಅಲ್ಲಿ ನೀವು ನೋಡಿದ್ರೆ ಯು ವಿಲ್ ಗೆಟ್ 3 questions. ಫೈನ್. ಟಾಪಿಕ್ಸ್ ಯಾವುದು? ಟೈಪ್ಸ್ ಆಫ್ ಮ್ಯಾಟ್ರೈಸಿಸ್ ಟೈಪ್ಸ್ ಬಗ್ಗೆ ನೀವು ಅನಲೈಸ್ ಮಾಡ್ಬೋದು. ಕರೆಕ್ಟ್. ಆಫ್ಟರ್ ದ್ಯಾಟ್ ಶಾರ್ಟ್ ಕ್ವಶನ್ಸ್. ಫೈನ್. ಪ್ರಾಪರ್ಟೀಸ್. ಕರೆಕ್ಟ್. ಆರ್ ಆಪರೇಷನ್ಸ್ ಆನ್ ಮ್ಯಾಟ್ರೈಸಿಸ್, ಅಡಿಷನ್, ಸಬ್ಟ್ರಾಕ್ಷನ್, ಅಲ್ಲಿಂದ ಒಂದು ಕ್ವಶನ್ ಬರುತ್ತೆ. ಓಕೆ, ಫೈನ್. ಅನದರ್ ಕ್ವಶನ್ ಮೈಟ್ ಬಿ ಮಿಕ್ಸ್ಡ್ ವಿತ್ ಡಿಟರ್ಮಿನೆಂಟ್ಸ್, ಈ ರೀತಿ ಎಲ್ಲ. ಕ್ಲಿಯರ್? ಸೊ ದೀಸ್ ಆರ್ ದ 3 questions ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ವಾಟ್ ಮ್ಯಾಟ್ರೈಸಿಸ್. ಡಿಟರ್ಮಿನೆಂಟ್ಸ್ ಅಲ್ಲಿ ನೋಡಿ, ಡಿಟರ್ಮಿನೆಂಟ್ಸ್ ಅಲ್ಲಿ ಮತ್ತೆ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್, ಕಾನ್ಸ್ಟಂಟ್ ಟರ್ಮ್ ಇನ್ ದ ಡಿಟರ್ಮಿನೆಂಟ್, ಸಿಂಗ್ಯುಲರ್, ನಾನ್ ಸಿಂಗ್ಯುಲರ್ ಡಿಟರ್ಮಿನೆಂಟ್. ಓಕೆ, ಅದಾದ್ಮೇಲೆ ಇಫ್ ಯು ಅನಲೈಸ್ ದ PYQs ಅನ್ನ ಅನಲೈಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಐ ಆಮ್ ಟಾಕಿಂಗ್ ಅಬೌಟ್ ವಾಟ್ ಅಂತ ಹೇಳಿ. ಎಕ್ಸ್ಪಾಂಡಿಂಗ್ ದ ಡಿಟರ್ಮಿನೆಂಟ್ಸ್, ಪ್ರಾಪರ್ಟೀಸ್ ಆಫ್ ಅಡ್ಜಾಯಿಂಟ್, ರಿಲೇಟೆಡ್ ಟು ಅಡ್ಜಾಯಿಂಟ್, ಪ್ರಾಪರ್ಟೀಸ್ ಆನ್ ಇನ್ವರ್ಸ್, ಇದನ್ನೆಲ್ಲ ಡೆಫಿನೆಟ್ಲಿ ಇಫ್ ಯು ಆರ್ ಸ್ಟಡಿ ಇಟ್ ನೈಸ್ಲಿ. ಒಂದು 5 questions ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಯು ಕ್ಯಾನ್ ಅಟೆಂಪ್ಟ್ ಕ್ವಶನ್ಸ್ ಫ್ರಮ್ ವೇರ್ ಓವರ್ ಹಿಯರ್. ಇಲ್ಲಿ 3 questions ಆಯ್ತಾ ಫಾರ್ ಡಿಟರ್ಮಿನೆಂಟ್ಸ್. ವೆಕ್ಟರ್ಸ್ ಅಲ್ಲಿ ಐಡೆಂಟಿಟಿ ಬೇಸ್ಡ್ ಕ್ವಶನ್ಸ್, ಲ್ಯಾಗ್ರಾಂಜಿ ಐಡೆಂಟಿಟಿ ಖಂಡಿತ ನೋಡೋಗಿ. ಡಾಟ್ ಪ್ರಾಡಕ್ಟ್, ಆಮೇಲೆ ಕ್ರಾಸ್ ಪ್ರಾಡಕ್ಟ್, ಪ್ರಾಪರ್ಟೀಸ್, ಅಪ್ಲಿಕೇಶನ್ಸ್ ಟು ಜಾಮೆಟ್ರಿ, ಯೋರ್ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್, ಇದನ್ನೆಲ್ಲ ಟಾಪಿಕ್ಸ್ ನೀವು ಮಾಡಿದ್ರೆ ಒಂದು 4 question ಅಂತೂ ಖಂಡಿತ ಇಲ್ಲಿಂದ ಕ್ಲಿಯರ್ ಆಗುತ್ತೆ. ಓಕೆ, ವಿದೌಟ್ ಎನಿ ಡಿಫಿಕಲ್ಟಿ ಆರಾಮ್ಸೆ ಐಡೆಂಟಿಟೀಸ್ ಅನ್ನ ಮಾಡ್ಬೋದು. ಓಕೆ, ಸೊ ಎಸ್, ಇಫ್ ಯು ಲುಕ್ ಅಟ್ ದಿಸ್ ಟೋಟಲ್ ಎಷ್ಟಾಯ್ತು ಇಲ್ಲಿ? ಟೋಟಲ್ ದೇರ್ ಆರ್ 10 questions. 10 questions that are getting covered over here. 3 plus 3, 6 plus 4 is 10. ಕ್ಲಿಯರ್ ಆಯ್ತಾ? ಇದು ಟಾಪಿಕ್ಸ್ ಯು ಕ್ಯಾನಾಟ್ ಮಿಸ್. ಈ ಟಾಪಿಕ್ಸ್ ಅನ್ನ ಖಂಡಿತ ನೀವು ಮಿಸ್ಸೇ ಮಾಡಬಾರ್ದು. ನೆಕ್ಸ್ಟ್ ನಿಮ್ದು ಇರೋದು ಟಾಪಿಕ್ಸ್ ಯು ಮಸ್ಟ್ ಡೂ. ಮಾಡ್ಲಿಕ್ಕೆ ಟ್ರೈ ಮಾಡಿ, ಇನ್ನೂ ಟೈಮ್ ಇದೆ ಅಲ್ಲ ಎಕ್ಸಾಮಿಗೆ. ಫೈನ್, ಯು ಕ್ಯಾನ್ ಟ್ರೈ ಟು ಡೂ ಇಟ್. ಫೈನ್. ಸೊ ಟಾಪಿಕ್ಸ್ ಯು ಮಸ್ಟ್ ಡೂ. 3-dimensional geometries, again 3 questions. ಫೈನ್. 3-dimensional geometry ಅಲ್ಲಿ ಡೈರೆಕ್ಷನ್ ರೇಷಿಯೋಸ್, ಡೈರೆಕ್ಷನ್ ಆಂಗಲ್ಸ್, ಡೈರೆಕ್ಷನ್ ಕೊಸೈನ್ಸ್, ಇದು 3 ಟಾಪಿಕ್ ಆಯ್ತಾ. ಆಫ್ಟರ್ ದಟ್ angle between the 2 lines, Cartesian form, vector form. ಫೈನ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 lines ಮಾಡಿ, ಇಷ್ಟು ಸಾಕು. ಡೆಫಿನೆಟ್ಲಿ 3 questions ಬಂದ್ರೆ ಯು ಕ್ಯಾನ್ ಅಟೆಂಪ್ಟ್ ಅಂಡ್ ಕಮ್ ಅಲ್ವಾ. ಬೇರ್ ಮಿನಿಮಮ್ ಮಕ್ಕಳ, ಇವಾಗ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. 15 days ಹಿಂದೆ ಸ್ಟಾರ್ಟ್ ಮಾಡಿದ್ದೀರಾ. ಇವಾಗ ಎಕ್ಸಾಮ್ ಹೆಂಗ್ ಹತ್ರ ಬರ್ತಿದೆ ಅಲ್ಲ, ಯು ಹ್ಯಾವ್ ಅ ಫಿಯರ್ ಇನ್ ಯೋರ್ ಸೆಲ್ಫ್. ಆ ಫಿಯರ್ ಅನ್ನ ಓವರ್ಕಮ್ ಮಾಡ್ಲಿಕ್ಕೆ ಈ ಸ್ಟ್ರಾಟಜಿಯನ್ನ ಫಾಲೋ ಮಾಡಿ. ಯಾವ್ಯಾವ ಟಾಪಿಕ್ಸ್ ಅನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದು. ನೀವು ಇವಾಗಲೇ ಇಂಟಿಗ್ರೇಷನ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಪಾಸಿಬಲ್ ಇಲ್ಲಪ್ಪ. ನೀವು ಇವತ್ತು ಇಂಟಿಗ್ರೇಷನ್ ಸಾಲ್ವ್ ಮಾಡ್ತೀರಾ, ನಾಳೆ ಹೋಗಿ ಎಕ್ಸಾಮ್ ಬರೀತೀರಾ ಅಂತ ಪಾಸಿಬಲ್ ಇಲ್ಲ. ಇಂಟಿಗ್ರೇಷನ್ ನೀಡ್ಸ್ ಮಿನಿಮಮ್ ಪ್ರಾಕ್ಟೀಸ್ ಆಫ್ 6-7 months. ಕ್ಲಿಯರ್? ಬೋರ್ಡ್ ನಾಲೆಜ್ ಇದ್ರೂ ಕೂಡ ಯು ನೀಡ್ ಅ ಪ್ರಾಕ್ಟೀಸ್ ಆಫ್ ಅಟ್ ಲೀಸ್ಟ್ 1 month. 1 month ಅಲ್ಲಿ ನೀವು 100 questions ಅನ್ನ ಸಾಲ್ವ್ ಮಾಡಿರ್ಬೇಕು. ಇಲ್ಲಾಂದ್ರೆ ಇಂಟಿಗ್ರೇಷನ್ ಡೆಫಿನೆಟ್ಲಿ ಓವರ್ ನೈಟ್ ಈಸ್ ನಾಟ್ ಅ ಥಿಂಗ್. ಕ್ಲಿಯರ್? ಎಸ್. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ನೀವು ನೋಡಿದ್ರೆ ಇದ್ರಲ್ಲಿ ನೋಡಿ, ಡೈರೆಕ್ಟ್ ನಿಮ್ದು ಏನಾಗಿರ್ಬೋದು, ಇನ್ವರ್ಟಿಬಲ್ ಕಾಂಪೋಸಿಷನ್, ಡೆಫಿನೈಟ್ ಕ್ವಶನ್ ವಿಲ್ ಕಮ್.
ಯಾವ ರೀತಿ ಇನ್ವರ್ಸ್ ಫೈಂಡ್ ಮಾಡಬೇಕು ರಿವೈಸ್ ಮಾಡಿ, ಕಾಂಪೋಸಿಷನ್ ಮ್ಯಾಪಿಂಗ್ ಯಾವ ರೀತಿ ಮಾಡಬೇಕು ರಿವೈಸ್ ಮಾಡಿ, ಅಲಾಂಗ್ ವಿತ್ ದಟ್ ಕೌಂಟಿಂಗ್ ಆಫ್ ಫಂಕ್ಷನ್ಸ್ 3 ಫಾರ್ಮುಲಾಸ್ ಇದೆ, 1 1 ಆನ್ ಟು ಬೈಜೆಕ್ಟಿವ್ ಅದನ್ನ ರಿವೈಸ್ ಮಾಡಿ, ರಿಲೇಷನ್ಸ್ ನಂಬರ್ ಆಫ್ ರಿಲೇಷನ್ಸ್ ಅದನ್ನ ಒಂದ್ಸತಿ ರಿವೈಸ್ ಮಾಡಿ. ಸೊ ದಿಸ್ ಆಲ್ ಆರ್ ದ ಥಿಂಗ್ಸ್ ದಟ್ ಯು ಪೀಪಲ್ ಹ್ಯಾವ್ ಟು ಡೂ ಫಾರ್ ವಾಟ್ ಗೆಟಿಂಗ್ 5 ಮಾರ್ಕ್ಸ್ ಓವರ್ ಹಿಯರ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಕೂಡ ಸೇಮ್ ಫಿಕ್ಸ್ಡ್ ಕ್ವಶನ್ಸ್, tan ಇನ್ವರ್ಸ್ x ಪ್ಲಸ್ tan ಇನ್ವರ್ಸ್ y, tan ಇನ್ವರ್ಸ್ x ಮೈನಸ್ tan ಇನ್ವರ್ಸ್ y, ಈ 2ರಿಂದ 1 ಮೇಲೆ ಡೆಫಿನೆಟ್ಲಿ ಕ್ವಶನ್ ಬರುತ್ತೆ. ಆಫ್ಟರ್ ದಟ್ ಕಾಸ್ ಇನ್ವರ್ಸ್ x ಪ್ಲಸ್ sin ಇನ್ವರ್ಸ್ x pi by 2, ಅದೇ ರೀತಿ ಕಾಟ್ ಇನ್ವರ್ಸ್ x ಪ್ಲಸ್ tan ಇನ್ವರ್ಸ್ x ಈಕ್ವಲ್ ಟು pi by 2. ಇದನ್ನ ಎರಡು ಕಂಬೈನ್ ಮಾಡಿ ಒಂದಂತೂ ಡೆಫಿನೆಟ್ ಪ್ರಾಬ್ಲಮ್ ಬರುತ್ತೆ. ಕ್ಲಿಯರ್? ಅಲಾಂಗ್ ವಿತ್ ದಟ್ ಎಕ್ಸ್ಪ್ರೆಸಿಂಗ್ ಇನ್ ಸಿಂಪ್ಲಿಫೈಡ್ ಫಾರ್ಮ್ ಆಗಿರಲಿ ಅಥವಾ ಡೊಮೇನ್ ಆಫ್ ದಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಈ ತರ ಡೈರೆಕ್ಟ್ ಕ್ವಶನ್ಸ್ ಕೂಡ ಇಲ್ಲಿಂದ ಬರಬಹುದು. ಸೊ ಡೆಫಿನೆಟ್ಲಿ ಹಿಯರ್ ಯು ಆರ್ ಗೆಟಿಂಗ್ ಹೌ ಮಚ್ ನಾವು 8 and 11 ಕ್ವಶನ್ಸ್. ಸೊ ಪ್ರೀವಿಯಸ್ ಸ್ಲೈಡ್ ಅಲ್ಲಿ 10 ಕ್ವಶನ್ಸ್ ಆಗಿತ್ತು, ಇಲ್ಲಿ ಎಷ್ಟಾಯ್ತು 11. ಸೊ ಟೋಟಲ್ 21 ಕ್ವಶನ್ಸ್ ಅಂದ್ರೆ 21 ಮಾರ್ಕ್ಸ್ ಆಯ್ತಲ್ಲ. ದಿಸ್ ಇಸ್ ದ ಲಾಸ್ಟ್ ಮೂಮೆಂಟ್ ಸ್ಟ್ರಾಟಜಿ. ಕ್ಲಿಯರ್? ಬೇರ್ ಮಿನಿಮಮ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 20 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಇವನ್ ಇದೆ ಲಾಸ್ಟ್ ಪಾರ್ಟ್ ಆಫ್ ದಿಸ್. ಟ್ರೈ ಮಾಡ್ತೀರಾ, ಯು ಪೀಪಲ್ ವಿಲ್ ಟ್ರೈ ಟು ಡೂ ಇಟ್. ಎಕ್ಸಾಮ್ ಹಾಲ್ ಅಲ್ಲಿ ಕೂಡ ಟ್ರೈ ಮಾಡ್ತೀರಾ. ಇವಾಗಲೂ ಕೂಡ ಟೈಮ್ ಸಿಕ್ಕಿದ್ರೆ ಜಸ್ಟ್ ಯು ವಿಲ್ ಫೋಕಸ್ ಆನ್ PYQs. PYQs ಏನು ಜಾಸ್ತಿ ಕ್ವಶನ್ ಇರಲ್ಲ. ಆ PYQ ಯಾವ ರೀತಿ ಅವ್ರು ಅಪ್ರೋಚ್ ಮಾಡ್ತಿದ್ದಾರೆ, PYQs ವಿತ್ ಸೊಲ್ಯೂಷನ್ಸ್ ಬುಕ್ ಇದೆ, ಅದನ್ನ ನೀವು ತಗೋಬಹುದು. PW ಇದೆ. ಅವ್ರು ಯಾವ ರೀತಿ ಅಪ್ರೋಚ್ ಮಾಡ್ತಿದ್ದಾರೆ ಆ ಕ್ವಶನ್ ಅನ್ನ, ಅದನ್ನ ಗೊತ್ತಾದ್ರೆ ಕೂಡ ಸಾಕು ಮಕ್ಕಳ ನಿಮ್ಗೆ. ಸೊ ಯು ಕ್ಯಾನ್ ನೋಡಿ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿ 2 to 3 ಕ್ವಶನ್ಸ್ ಸ್ಟ್ಯಾಂಡರ್ಡ್ ನೆನಪಿದ್ರೆ ಸಾಕಲ್ವಾ. f dash of x increasing and f of x increasing ಅಂದ್ರೆ f dash of x should be greater than 0. ಮ್ಯಾಕ್ಸಿಮಾ ಮಿನಿಮಾ ಬೈ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್. ಬೇರ್ ಮಿನಿಮಮ್ ನೀವು ಒಂದು 2 ಕ್ವಶನ್ಸ್ ಟ್ರೈ ಮಾಡ್ಬೋದಲ್ಲ ಇಲ್ಲಿಂದ. ಕರೆಕ್ಟ್? ಅಲಾಂಗ್ ವಿತ್ ದಟ್ ಟೈಪ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಅಲ್ಲಿ ಮತ್ತೆ 2 to 3 ಕ್ವಶನ್ಸ್, ಕಾಂಪೋಸಿಟ್ ರೂಲ್, ಇಂಪ್ಲಿಸಿಟ್ ರೂಲ್, ಇದನ್ನೆಲ್ಲ ಟೈಪ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಇರುತ್ತೆ, ಅದನ್ನ ಕೂಡ ನೀವು ಒಂದ್ಸತಿ ನೋಡ್ಕೋಬಹುದಲ್ಲ. ಸೊ ಹಿಯರ್ ಆಲ್ಸೋ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಾಟ್ 2 ಕ್ವಶನ್ಸ್. ಕ್ಲಿಯರ್? ಇಂಟಿಗ್ರೇಷನ್. ಇಂಟಿಗ್ರೇಷನ್ ನೋಡಿ ಬಂದ್ರೆ ಮಾಡಿ, ಸಿಂಪಲ್ ನಿಮ್ದು ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಇರುತ್ತೆ ಅಲ್ಲ, ಅದೇ ರೀತಿ ಕ್ವಶನ್ಸ್ ಕೂಡ ಬಂದೇ ಬರುತ್ತೆ. ಇಲ್ಲಿ 2 ಕ್ವಶನ್ಸ್ ಅಂತೂ ಈಸಿ ಬರುತ್ತೆ. ಟೋಟಲ್ ನೋಡಿ ಇಂಟಿಗ್ರೇಷನ್ ಇಂದ 9 ಕ್ವಶನ್ಸ್ ಬರೋದು, 8 ಕ್ವಶನ್ಸ್ ಬರೋದು. ನಾನು ಕಂಪ್ಲೀಟ್ ಓದಿ ಅಂತ ಹೇಳ್ತಾ ಇಲ್ಲ. ಬೋರ್ಡ್ ಎಕ್ಸಾಮಿಗೆ ಏನ್ ಪ್ರಿಪೇರ್ ಆಗಿದ್ದೀರಲ್ಲ ಅದ್ರ ಮೇಲೆ ಟ್ರೈ ಮಾಡ್ತೀರಾ. ಸೊ ದ ನೇಮ್ ಇಸ್ ಟ್ರೈ ಮಾಡ್ತೀರಾ ನೀವು ಟ್ರೈ, ಖಂಡಿತ ಬಿಟ್ಟು ಬರಲ್ಲ ಎಕ್ಸಾಮ್ ಅಲ್ಲಿ. ಟ್ರೈ ಮಾಡ್ತೀರಾ, ಅಟ್ ಲೀಸ್ಟ್ ಯು ಸ್ಪೆಂಡ್ ಸಮ್ ಟೈಮ್. ಸೊ 2 ಕ್ವಶನ್ಸ್ ಓವರ್ ಹಿಯರ್. ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ ಕೂಡ ಒಂದು ಆರ್ಡರ್ ಮೇಲೆ ಕ್ವಶನ್ ಬರುತ್ತೆ. ಆರ್ಡರ್ ಅಂಡ್ ಡಿಗ್ರಿ ಅಂತೂ ಸಿಂಪಲ್, ತುಂಬಾನೇ ಸಿಂಪಲ್, ಈಸಿಲಿ ಫೈಂಡ್ ಮಾಡಬಹುದು ಅಲ್ಲ ಆರ್ಡರ್ ಅಂಡ್ ಡಿಗ್ರಿ. ಅಲಾಂಗ್ ವಿತ್ ದಟ್ ವೇರಿಯೇಬಲ್ ಸಪರೇಬಲ್ ಮೆಥಡ್ ಆರ್ ಎಲ್ಸ್ ಫೈಂಡಿಂಗ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಆ ರೀತಿ ಎಲ್ಲ ಕ್ವಶನ್ಸ್ ಬಂದ್ರೆ ಯು ಕ್ಯಾನ್ ಸಾಲ್ವ್. ಸೊ 2 + 2 + 2 + 2 ಅಂದ್ರೆ 8 ಕ್ವಶನ್ಸ್. ಸೊ ಎಷ್ಟಾಯ್ತು ಮಕ್ಕಳ ಇಲ್ಲಿ 10 + 11 + 8 29 ಕ್ವಶನ್ಸ್ ಆಯ್ತು. ಇನ್ನೊಂದು ಸ್ವಲ್ಪ ನೀವು ಪುಷ್ ಮಾಡಿದ್ರೆ 32 ಕ್ವಶನ್ಸ್ ಅನ್ನ ನೀವು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆಲ್ಲ ಮಾಡಿ ಸಾಕು. ಇಷ್ಟು ಮಾಡಿದ್ರೆ ಇಫ್ ಯು ಆರ್ ಅಟ್ ದಿ ಎಂಡ್ ಸ್ಟೇಜ್, ಏನೂ ಓದಿಲ್ಲ, ತುಂಬಾನೇ ಅಂಜಿಕೆಯಲ್ಲಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಡೋಂಟ್ ಟ್ರೈ ಟು ಮಿಸ್ ಔಟ್ ದಿಸ್ ಟಾಪಿಕ್. ಫೋಕಸ್ ಆನ್ ದಟ್. 30 ಕ್ವಶನ್ಸ್ ಅಂತೂ ನೀವು ಖಂಡಿತ ಅಟೆಂಪ್ಟ್ ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ಐ ಹೋಪ್ ವಾಟ್ ಎವರ್ ದಿಸ್ ಸ್ಟ್ರಾಟಜಿ ವಿಡಿಯೋ ಇಸ್ ದರ್ ಈಸ್ ಯೂಸ್ಫುಲ್ ಫಾರ್ ಯು ಪೀಪಲ್. ಏನ್ ಸ್ಟ್ರಾಟಜಿ ಯಾವ ರೀತಿ ಹೇಳಿದೀನಿ, ಏನೇನ್ ಟಾಪಿಕ್ಸ್ ಇದೆ ಅದನ್ನ ಖಂಡಿತ ಒಂದು ಸೈಡಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಆ ಟಾಪಿಕ್ ಮೇಲೆನೆ ಸ್ವಲ್ಪ ಕಾನ್ಸೆಪ್ಟ್ ಅನ್ನ ಓದಿ. ಕ್ರಾಂತಿ ಬ್ಯಾಚ್ ಇದೆ. ಓಕೆ, ನೀವು ಯಾವ್ದಾರೆ ಪೇಡ್ ಬ್ಯಾಚಸ್ ಜಾಯಿನ್ ಮಾಡಿದ್ರಿ ಅಂದ್ರೆ ಅಲ್ಲಿಂದ ಕೂಡ ನೀವು ಕಲಿಬಹುದು. ಇದೆಲ್ಲ ಕಾನ್ಸೆಪ್ಟ್ಸ್ ಅನ್ನ ಹೇಳ್ಕೊಟ್ಟಿರ್ತಾರೆ. ಓಕೆ, ಸೊ ಅದನ್ನ ಫಾಲೋ ಮಾಡಿ. ಒಂದು ಕಾರ್ನರ್ ಏನ್ ಮಾಡಿ, ಒಂದು ಕಾರ್ನರ್ ಅಲ್ಲಿ ಈ ಎಲ್ಲಾ ಪಾಯಿಂಟ್ಸ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಅಂದ್ರೆ ಆ ಟಾಪಿಕ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಹೇಳಿದೆನಂತೆ. ಕರೆಕ್ಟ್? ಆ ಕಾನ್ಸೆಪ್ಟ್ ಅನ್ನ ಓದಿ. ಆ ಕಾನ್ಸೆಪ್ಟ್ ಅಲ್ಲಿ 3-4 ಕ್ವಶನ್ಸ್ ಅನ್ನ ಮಾಡಿ. ಕ್ವಶನ್ಸ್ ಯಾವ ರೀತಿ ಮಾಡ್ತಿರಲ್ಲ ಅದೇ ರೀತಿ ಟಿಕ್ ಮಾಡ್ಕೋತಾ ಹೋಗಿ. ಡೆಫಿನೆಟ್ಲಿ ಇಫ್ ಯು ಡೂ ದಿಸ್ ಟಾಪಿಕ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, 125 to 30 ಮಾರ್ಕ್ಸ್ ಅಂತೂ ಡೆಫಿನೆಟ್ಲಿ ಈಚ್ ಸಬ್ಜೆಕ್ಟ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ. ನೀವು ಡೆಫಿನೆಟ್ಲಿ ಈ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಮಾಡಿ ಯು ಕ್ಯಾನ್ ಏಸ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಸ್ಟೂಡೆಂಟ್ಸ್, ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ದಿ ಎಕ್ಸಾಮಿನೇಷನ್. ಡೂ ವೆಲ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.